ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಅಧಿಕ ರಕ್ತದೊತ್ತಡ ಈ ಕುರಿತು ಕಲಬುರ್ಗಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಶಂಕರಗೌಡ ಬಿ ಹೊಸಗೌಡರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಹೈಪರ್ ಟೆನ್ಷನ್ ಅಂದರೆ ಹೈ ಬಿ ಅಥವಾ ರಕ್ತದೊತ್ತಡ ಈ ವಿಷಯವಾಗಿ ಸಮಗ್ರವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ವಿಷಯವಾಗಿ ನಿಮ್ಮೆಲ್ಲರೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಶಂಕರಗೌಡ ಬಿ ಹೊಸಗೌಡರ್ ಅವರಿದ್ದಾರೆ. ಡಾಕ್ಟರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ ಸರ್, ಇತ್ತೀಚೆಗಷ್ಟೇ ನಾವು ವಿಶ್ವ ಹೈಪರ್ ಟೆನ್ಷನ್ ದಿನ ಅಂದರೆ ವಿಶ್ವ ಅಧಿಕ ರಕ್ತದೊತ್ತಡ ದಿನ ಆಚರಣೆ ಮಾಡಿದ್ವಿ, ಮೇ 17ನೇ ತಾರೀಕು. ಈ ಸಂದರ್ಭದಲ್ಲಿ ಈ ಹೈಪರ್ ಟೆನ್ಷನ್ ಅಂದ್ರೆ ಏನು ಸರ್? ಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೈಪರ್ ಟೆನ್ಷನ್ ಅಂದ್ರೆ ಏನು ಅಂತ ಹೇಳ್ತೀರಾ? ಹೈಪರ್ ಟೆನ್ಷನ್ ಅಥವಾ ಅತಿ ರಕ್ತದೊತ್ತಡ ಅಂದ್ರೆ ನಾವು ಪೇಷಂಟ್ ನಮ್ಮ ಹತ್ರ ಬಂದಾಗ ಬ್ಲಡ್ ಪ್ರೆಷರ್ ಅಂತೇಳಿ ಚೆಕ್ ಮಾಡ್ತೀವಿ. ಈ ಬ್ಲಡ್ ಪ್ರೆಷರ್ 140-90 ಮೇಲಿದ್ರೆ ಅವರಿಗೆ ಅತಿ ರಕ್ತದೊತ್ತಡ ಕಾಯಿಲೆ ಇದೆ ಅಂತೇಳಿ ಲೇಬಲ್ ಮಾಡ್ತೀವಿ. 120-80 ಕೆಳಗಿದ್ರೆ ಅದನ್ನ ಅವರು ನಾರ್ಮಲ್ ಪೇಷಂಟ್ ಅಂತೇಳಿ ಹೇಳ್ತೀವಿ. ಇದ್ರ ಮಧ್ಯೆ ಇರೋರಿಗೆ ಹೈ ನಾರ್ಮಲ್ ಬಿ ಅಥವಾ ಪ್ರೀ ಹೈಪರ್ ಟೆನ್ಷನ್ ಅಂತೇಳಿ ಹೇಳ್ತೀವಿ. ಪ್ರತಿ ವರ್ಷ ಮೇ 17ನೇ ತಾರೀಕು ವಿಶ್ವ ಅತಿ ರಕ್ತದೊತ್ತಡ ದಿನ ಅಂತೇಳಿ ಆಚರಿಸ್ತೀವಿ. ಈ ವರ್ಷ ಮೇ 17 ಆಚರಿಸಲಾಯಿತು. ಈ ವರ್ಷದ ಥೀಮ್ ಏನಿತ್ತಂದ್ರೆ ಟ್ರೀಟಿಂಗ್ ಹೈಪರ್ ಟೆನ್ಷನ್ ಟುಗೆದರ್ ಅಂತೇಳಿ. ಈ ಕಾಯಿಲೆ ಇಷ್ಟು ದೊಡ್ಡದಾಗಿ ಬೆಳೀತಾ ಇದೆ ಅಲ್ಲ, ಕೇವಲ ಹೈ ಇನ್ಕಮ್ ಕಂಟ್ರೀಸ್ ಅಲ್ಲ, ಲೋ ಅಂಡ್ ಮಿಡ್ಲ್ ಇನ್ಕಮ್ ಆ ಕಂಟ್ರೀಸ್ ಒಳಗೂ BP ಕಂಟ್ರೋಲ್ ಆಗಬೇಕು ಅಂತೇಳಿ ಇದು ವರ್ಲ್ಡ್ ಹಾರ್ಟ್ ಫೆಡರೇಷನ್ ಒಂದು ಪ್ರತಿ ವರ್ಷ ಅವರೊಂದು ಧ್ಯೇಯ ಮಾಡ್ತಾರೆ. ಅದೇ ತರ ಈ ವರ್ಷದ ಥೀಮ್ ಟ್ರೀಟಿಂಗ್ ಹೈಪರ್ ಟೆನ್ಷನ್ ಟುಗೆದರ್ ಅಂತ. ಸರ್, ಈಗ ನಾವು ಈ ಹೈಪರ್ ಟೆನ್ಷನ್ ಅನ್ನ ಸೈಲೆಂಟ್ ಕಿಲ್ಲರ್ ಅಂತ ಕರೀತಾರೆ. ಯಾವ ಕಾರಣಕ್ಕೆ ಹಾಗೆ ಕರೀತಾರೆ ಸರ್? ಏನಕ್ಕಂದ್ರ ಈಗ ಯಾವುದೇ ಒಂದು ಕಾಯಿಲೆ, ಈಗ ಮಲೇರಿಯಾ ಅಥವಾ ಡೆಂಗು ಅಂದ್ರೆ ಅದಕ್ಕೊಂದು ಗುಣಲಕ್ಷಣ ಇರ್ತದೆ. ಮಲೇರಿಯಾ ಬಂತ ಜ್ವರ ಬರ್ತದ, ಡೆಂಗು ಅಲ್ಲಿ ಜ್ವರ ತಲೆನೋವೆಲ್ಲ ಇರುತ್ತ. ಆದ್ರೆ BP ಏನಂದ್ರೆ ಯಾವುದು ಗುಣಲಕ್ಷಣ ಇರಲ್ಲ. ಪ್ರಥಮ ಇದರಲ್ಲಿ ಈಗ BP 160-180 ಇದ್ದಾಗ ಅವ್ರಿಗೆ ಯಾವುದು ಗುಣಲಕ್ಷಣ ಇರಲ್ಲ. ಸೊ ಸಡನ್ ಆಗಿ ಅವ್ರ ಪ್ರೆಸೆಂಟೇಷನ್ ಹೆಂಗಿರುತ್ತೆ ಅಂದ್ರೆ ಐದರ್ ಸ್ಟ್ರೋಕ್ ಆಗುತ್ತಾ, ಇಲ್ಲ ಹಾರ್ಟ್ ಅಟ್ಯಾಕ್ ಆಗುತ್ತಾ, ಇಲ್ಲ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ಅತಿ ರಕ್ತದೊತ್ತಡದ ಮೇನ್ ಪ್ರಾಬ್ಲಮ್ ಏನಂದ್ರೆ ಅದು ರೋಗನೇ ಇರ್ಬೋದು ಅಥವಾ ಒಳಗಡೆ ಇರೋ ದೊಡ್ಡ ರೋಗದ ಒಂದು ಗುಣಲಕ್ಷಣ ಇರ್ಬೋದು. ಈಗ ನಿಮಗೆ ಉತ್ತಮ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಇವತ್ತೇ ಒಂದು ಪೇಷಂಟಿಗೆ ಒಂದು ಆಂಜಿಯೋಗ್ರಾಮ್ ಮಾಡಿದೆ ನಾನು. ಅವ್ರದ್ದು ನನ್ನ ಹತ್ರ ಬಂದಿದ್ದೆ ಅದಕ್ಕಂದ್ರೆ BP ಜಾಸ್ತಿ ಆಗ್ಯದ ಅಂತೇಳಿ BP ಗೋಲಿ ಕೊಟ್ಟೆ. BP ಕಂಟ್ರೋಲ್ ಐತೆ, ಬಟ್ ಅವ್ರಿಗಿರೋ ಪ್ರಾಬ್ಲಮ್ ಕಡಿಮೆನೇ ಆಗಲಿಲ್ಲ. ನಾನಂದೆ ಇದು ಹಾರ್ಟಿಂದ ಕಾಯಿಲೆ ಅದ ರೀ, ಆಂಜಿಯೋಗ್ರಾಮ್ ಮಾಡಿದೆ. ಆಂಜಿಯೋಗ್ರಾಮ್ ಮಾಡಿದ್ರೆ 2 ಬ್ಲಾಕ್ ಬಂತು, 95% ಸ್ಟಿನೋಸಿಸ್. ಸೊ ಇಲ್ಲಿ ಜನಗಳು ತಿಳ್ಕೊಬೇಕಿರೋದೇನಂದ್ರೆ ಅತಿ ರಕ್ತದೊತ್ತಡ ಕೇವಲ ಒಂದು ಕಾಯಿಲೆ ಅಲ್ಲ, ಒಳಗಿರೋ ಕಾಯಿಲೆಯ ಒಂದು ಗುಣಲಕ್ಷಣ ಆಗಿರ್ಬೋದು. ಈ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ ಕೆಲವೊಬ್ಬರಿಗೆ, ಗೊತ್ತೇ ಇರಲ್ಲ ಅವರಿಗೆ. BP ಜಾಸ್ತಿ ಇದೆ, BP ಜಾಸ್ತಿ ತಿರುಗಾಡ್ತಿರ್ತಾರೆ. ನಾವ್ ಯಾವಾಗ ಕ್ರಿಯಾಟಿನಿನ್ ಚೆಕ್ ಮಾಡ್ತೀವಿ ಅವಾಗೇ ಗೊತ್ತಾಗುತ್ತಾ ಇದು ಕಾಯಿಲೆ ಕಿಡ್ನಿ ಪ್ರಾಬ್ಲಮ್ ಅದ, ಬರೀ BP ಅಷ್ಟೇ ಅಲ್ಲ ಅಂತ. ಅದಕ್ಕೆ ನಾವು ಇದನ್ನು ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ. ಈಗ ಸಾಮಾನ್ಯ ರಕ್ತದೊತ್ತಡ ನೀವು ಆಗ್ಲೇ ಹೇಳಿದಾಗೆ 120/80 ಅಂತ ಹೇಳ್ತೀರಾ ಸರ್? ಹೌದು. ಇದು ಏನು ಸರ್ 120 ಅನ್ನೋದೇನು, 80 ಅನ್ನೋದೇನು, ಇದನ್ನ ಸ್ವಲ್ಪ ವಿವರಣೆ ಕೊಡಿ ಸರ್. ಓಕೆ, ಇದು 120 ಅಂದ್ರೆ ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್, 80 ಅಂದ್ರೆ ಡಯಾಸ್ಟೋಲಿಕ್ ಬ್ಲಡ್ ಪ್ರೆಷರ್. ಇದು ಏನ್ ಹೇಳುತ್ತಂದ್ರೆ ಈ 120 ಅಂದ್ರೆ ಹಾರ್ಟ್ ಪಂಪ್ ಮಾಡುತ್ತಲ್ವಾ, ಪಂಪ್ ಮಾಡಿದಾಗ ಅಯೋರ್ಟ್ ಅಂತೇಳಿ ಒಂದು ರಕ್ತನಾಡಿ ಇರ್ತದೆ. ಅದರಲ್ಲಿರೋ ಮ್ಯಾಕ್ಸಿಮಮ್ ಪ್ರೆಷರ್, ಸಿಸ್ಟೋಲಲ್ಲಿ ಇರೋಂಥ ಪ್ರೆಷರ್, ಅದನ್ನ ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್ ಅಂತೀವಿ. ಅದು ನಾರ್ಮಲ್ ಆಗಿ 120 ಇರ್ತದೆ. 120 ಅದು ಕೆಳಗಿರ್ತದೆ. 90 ಕೆಳಗೆ ಹೋಯ್ತಂದ್ರೆ ನಾವು ಲೋ BP ಅಂತೀವಿ. ಸೊ 90ರಿಂದ 120 ಏನಿರುತ್ತಲ್ಲ ಅದು ನಾರ್ಮಲ್ BP. 120 ಮೇಲೆ ಹೋದ್ರೆ ಹೈ BP, 80 ಕೆಳಗೆ ಹೋದ್ರೆ ಲೋ BP. ಸೊ ಡಯಾಸ್ಟೋಲಿಕ್ BP ಅಂದ್ರೆ ಹಾರ್ಟ್ ರಿಲ್ಯಾಕ್ಸ್ ಆಗಿರುತ್ತೆ. ರಿಲ್ಯಾಕ್ಸ್ ಆದಾಗೂ ಸ್ವಲ್ಪ ಪ್ರೆಷರ್ ಇರ್ತದೆ. ಆ ಪ್ರೆಷರ್ ಡಯಾಸ್ಟೋಲಿಕ್ ಪ್ರೆಷರ್. ಅದು 80 ಇರ್ತದೆ, 80 ಕೆಳಗಿರ್ತದೆ. 80 ಮೇಲೆ ಹೋಯ್ತಂದ್ರೆ ಡಯಾಸ್ಟೋಲಿಕ್ ಹೈ BP ಅಂತ. ಆಮೇಲೆ ನಮ್ಮಲ್ಲಿ 2 ವೆರೈಟಿ ಬರ್ತವೆ. ಐಸೋಲೇಟೆಡ್ ಸಿಸ್ಟೋಲಿಕ್ ಹೈಪರ್ಟೆನ್ಷನ್ ಬೇರೆ, ಐಸೋಲೇಟೆಡ್ ಡಯಾಸ್ಟೋಲಿಕ್ ಹೈಪರ್ಟೆನ್ಷನ್ ಬೇರೆ. ಹೈಪರ್ಟೆನ್ಷನ್ 2 ಹೆಚ್ಚಾಗಿರುತ್ತೆ, ಕೆಲವೊಂದ್ರೊಳಗೆ 2 ಹೆಚ್ಚಿಗಾಗಿರುತ್ತೆ. ಇನ್ನು ಕೆಲವೊಂದ್ರೊಳಗೆ ಬರೀ ಸಿಸ್ಟೋಲಿಕ್ BP ಜಾಸ್ತಿ ಆಗಿರುತ್ತೆ, ಡಯಾಸ್ಟೋಲಿಕ್ ನಾರ್ಮಲ್ ಇರುತ್ತೆ. ಇನ್ನು ಕೆಲವೊಂದ್ರೊಳಗೆ ಡಯಾಸ್ಟೋಲಿಕ್ ಜಾಸ್ತಿ ಇರುತ್ತೆ, ಸಿಸ್ಟೋಲಿಕ್ ನಾರ್ಮಲ್ ಇರುತ್ತೆ. ಸೊ ನಾವು 3 ತರ ಪೇಷಂಟ್ಗಳು ನೋಡ್ತೀವಿ. ಸರ್, ಆಗ್ಲೇ ನೀವು ಹೇಳಿದ್ರಿ ಯಾವುದೇ ರೀತಿಯ ಲಕ್ಷಣಗಳನ್ನ ಇದು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಮತ್ತೆ ಯಾವ ರೀತಿ ಸರ್ ಇದನ್ನ ಐಡೆಂಟಿಫೈ ಮಾಡೋದು? BP ಚೆಕಪ್ ಯಾವಾಗ ಮಾಡಿಸ್ಕೋಬೇಕು? ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಹೆಲ್ತ್ ಕ್ಯಾಂಪ್ ಅಂತ ಮಾಡ್ತೀವಿ ನಾವು. ಈ ಹೆಲ್ತ್ ಕ್ಯಾಂಪ್ ಇರೋದು ರೋಗಿಗಳಿಗಲ್ಲ. ಈ ಹೆಲ್ತ್ ಕ್ಯಾಂಪ್ ಇರೋದೇ ನನಗೆ ಯಾವ್ದು ಕಾಯಿಲೆ ಇಲ್ಲ, ನಾನು ಆರಾಮಿದ್ದೀನಿ ಅನ್ನೋರಿಗೆ ಹೆಲ್ತ್ ಕ್ಯಾಂಪ್ ಇದು. ಇಲ್ಲಿ ನಾವು ಸ್ಕ್ರೀನಿಂಗ್ ಮಾಡ್ತೀವಿ. ಸೊ ಎಲ್ಲಾ ಪೇಷಂಟ್ BP ಚೆಕ್ ಮಾಡಕ್ ಎಷ್ಟಿರುತ್ತೆ, ಒಂದು 10 ಸೆಕೆಂಡ್ 20 ಸೆಕೆಂಡ್ ಸಿಗುತ್ತೆ ನಮಗೆ.
ಸೊ ಹೆಲ್ತ್ ಕ್ಯಾಂಪಲ್ಲಿ ಹೋಗ್ಬೇಕಾಗಿರೋದು ನಾರ್ಮಲ್ ವ್ಯಕ್ತಿಗಳು, ರೋಗಿಗಳು ಹೋಗ್ಬಾರ್ದು. ರೋಗಿಗಳಿಗೆ ಡಾಕ್ಟರ್ ಇದ್ದೇ ಅದಾರ, ನನಗೆ ಯಾವ್ದು ಕಾಯಿಲೆ ಇಲ್ಲ ಅಂತ ಇರ್ತಾರಲ್ರಿ ಅವ್ರು ಹೋಗ್ಬೇಕು. ಅಥವಾ ಹೆಲ್ತ್ ಕ್ಯಾಂಪ್ ಹೋಗಕ್ ಆಗ್ಲಾರ್ದಾರು ವರ್ಷಕ್ಕೊಂದ್ಸಲ ಡಾಕ್ಟರ್ ಬಲ್ಲಿ ಹೋಗಿ ಟೆಸ್ಟ್ ಮಾಡಿಸ್ಕೋಬೇಕು. ಸುಮ್ಮನೆ ಹೋಗಿ BP ಚೆಕ್ ಮಾಡ್ಕೋಬೇಕು, ಪ್ರತಿ ವರ್ಷ ಮಾಡ್ಕೋಲೇಬೇಕು. ಅಂದ್ರೆ ಯಾರು ಮಾಡ್ಕೋಬೇಕು? 30 ವರ್ಷ ಮ್ಯಾಲ ಇದ್ದಾರು, ತೂಕ ಜಾಸ್ತಿ ಇದ್ದಾರು, ಇದು ಯಾರು ಶುಗರ್ ಇದ್ದಾರು, ಮನೇಲಿ ಯಾರಿಗಾದ್ರೂ BP ಇತ್ತಪ್ಪ ಅವರು, ಅಂದ್ರೆ ಇದು ಜಾಗರೂಕತೆ ಆಗತ್ತೆ ನಮಗೆ. ಅಂತಾರ BP ಚೆಕ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಈಗ ಹಾಗಾದ್ರೆ BP ಅನ್ನೋದು ಅಧಿಕ ರಕ್ತದ ಒತ್ತಡ ಅನ್ನೋದು ಜೆನೆಟಿಕ್ಸ್ ಮುಖಾಂತರ ಬರುತ್ತೆ ಸರ್? ನಂದೊಂದು ಫ್ಯಾಮಿಲಿ ಇದೆ, 5 ಜನ BP ಇದಾರೆ ಅವರಲ್ಲಿ. ಅದರಲ್ಲಿ 3 ಜನಕ್ಕೆ BP ಗೋಲಿ ಬಂದ್ ಮಾಡಿಸ್ತೀನಿ ನಾನು. ಸರ್, ಈಗ ಹೇಳಿದ್ರಿ ತಂದೆ ತಾಯಿಯಿಂದ ಮಕ್ಕಳಿಗೆ ಬರೋ ಸಾಧ್ಯತೆ ಇದೆ ಅಂತ. ಕೆಲವೊಂದ್ ಸರ್ತಿ ಏನಾಗುತ್ತೆ, ನಾವು ಹೆಲ್ತ್ ಕ್ಯಾಂಪ್ ಅಟೆಂಡ್ ಆಗ್ಬೇಕಂತ ಹೇಳ್ತೀರಿ, ಕೆಲವರಿಗೆ ಡಾಕ್ಟರ್ ಕಂಡ್ರೆ ಇದೆ ಡವಡವನತ್ತೆ. ಆ ಚೆಕಪ್ ಹೋದಾಗ ಭಯದಿಂದನೇ ಜಾಸ್ತಿ BP ಬರೋ ಸಾಧ್ಯತೆ ಇರುತ್ತೆ. ಹೌದೌದು. ಅವ್ರ ಏನ್ ಮಾಡ್ಬೇಕು ಸರ್? ಅದನ್ನ ವೈಟ್ ಕೋಟ್ ಹೈಪರ್ಟೆನ್ಷನ್ ಅಂತೀವಿ. ಅಂದ್ರೆ ಅವರಿಗೆ ಆಸ್ಪತ್ರೆ ಬಂದ ಕೂಡಲೇನೆ ಆಸ್ಪತ್ರೆ ವಾತಾವರಣ ಅಥವಾ ಡಾಕ್ಟರ್ ಮುಖ ಅಥವಾ ನರ್ಸ್ ಮುಖ ನೋಡಿದ ಕೂಡಲೇನೆ BP ಜಾಸ್ತಿ ಆಗ್ಬಿಡುತ್ತದೆ. ಅದನ್ನ ವೈಟ್ ಕೋಟ್ ಹೈಪರ್ಟೆನ್ಷನ್ ಅಂತೀವಿ. ಅದಕ್ಕೂ ಹೇಗೆ ಡಿಫರೆನ್ಶಿಯೇಟ್ ಮಾಡ್ತೀವಿ? ಇದನ್ನ ಹೇಗ್ ಮಾಡ್ಬೇಕಂದ್ರ, ನಾವು ಈ ತರ ಡಿಟೆಕ್ಟ್ ಮಾಡ್ತೀವಲ್ವಾ, ಅವ್ರನ್ನ ಮನೇಲಿ BP ಚೆಕ್ ಮಾಡ್ಕೊಂತ ಹೇಳ್ತೀವಿ. 500 ರೂಪಾಯಿ 1000 ರೂಪಾಯಿ ಕೊಟ್ರೆ ಆಟೋಮೆಟಿಕ್ BP ಮಷಿನ್ಸ್ ಬಂದಿದೆ. ಆ ಮಷಿನ್ ಮನೇಲಿ ಇಟ್ಕೊಂಡು BP ಚೆಕ್ ಮಾಡ್ಕೊಂಡ್ಬಿಟ್ರೆ ಗೊತ್ತಾಗ್ಬಿಡ್ದ. ಮನೇಲಿ ನಾರ್ಮಲ್ ಇರ್ತದ, ಹಾಸ್ಪಿಟ್ಲಾಗ ಜಾಸ್ತಿ ಇರ್ತದ. ಅದನ್ನ ವೈಟ್ ಕೋಟ್ ಹೈಪರ್ಟೆನ್ಷನ್ ಅಂತ. ಬಟ್ ಇನ್ನೊಂದು ವೇರಿಯಂಟ್ ಬರ್ತದ, ಹಾಸ್ಪಿಟ್ಲಾಗ ನಾರ್ಮಲ್ ಇರ್ತದ, ಮನೆಗೆ ಜಾಸ್ತಿ ಇರ್ತದ. ಅದನ್ನ ನಾವು ಮಾಸ್ಟ್ ಹೈಪರ್ಟೆನ್ಷನ್ ಅಂತೀವಿ. ಸೊ ಈ ರೀತಿನ ಕೇಸ್ ಇರ್ತಾವ. ಟ್ರೀಟ್ಮೆಂಟ್ ಬೇಕಾ ಸರ್? ಎರಡು ಇಲ್ಲ. ವೈಟ್ ಕೋಟ್ ಹೈಪರ್ಟೆನ್ಷನ್ ಅಲ್ಲಿ ನಾವು ರಿಅಶ್ಯೂರೆನ್ಸ್ ಮಾಡ್ತೀವಿ, ಬಟ್ ಮಾಸ್ಟ್ ಹೈಪರ್ಟೆನ್ಷನ್ ಟ್ರೀಟ್ಮೆಂಟ್ ಬೇಕು. ಮೋಸ್ಟ್ ಡೇಂಜರಸ್ ಅಂದ್ರೆ ಮಾಸ್ಟ್ ಹೈಪರ್ಟೆನ್ಷನ್. ಹಾಸ್ಪಿಟಲ್ ನಾರ್ಮಲ್ ಇರುತ್ತೆ, ಬಟ್ ಮನೆಗೆ ಹೋದಾಗ ಜಾಸ್ತಿ ಇರ್ತದೆ. ಈಗ ಸರ್, ಸಾಮಾನ್ಯವಾಗಿ ಎಲ್ಲ ವ್ಯಕ್ತರ ನಾಗರಿಕರು ಹಾಸ್ಪಿಟಲ್ ಅಲ್ಲಿ ನಾರ್ಮಲ್ ಇದೆ ಅಂದ್ರೆ ನಾನು ನಾರ್ಮಲ್ ಇದೀನಪ್ಪ ಅಂದ್ಕೊಂತಿರ್ತಾರೆ. ಹೌದ್ರಿ. ಹಾಗಾದ್ರೆ ಮನೆಗೆ ಹೋಗಿ ಇನ್ನೊಂದ್ಸರ್ತಿ ಚೆಕ್ ಮಾಡ್ಬೇಕಾ? ಇಲ್ಲ, ಈಗ ಮನೆಗೆ ಹೋಗಿ ಯಾರು ಚೆಕ್ ಮಾಡ್ಬೇಕಂದ್ರ, ಕೆಲವೊಬ್ರಿಗೆ ತಲೆನೋವಾಗತ್ತ, ಇಲ್ಲ ಬೆಳಗ್ಗೆ ಎದ್ದು ಕೂಡಲೇ ಚಕ್ರ ಆಗತ್ತ, ಇಲ್ಲ ಸುಸ್ತ ಅನಸ್ತದ, ಅಂತಾರ ನಮ್ಮ ಹತ್ರ ಬಂದಿರ್ತಾರ. ನಾವು BP ಚೆಕ್ ಮಾಡ್ತೀವಿ, ನಾರ್ಮಲ್ ಇರುತ್ತೆ. ಕೆಲವೊಂದು ಪೇಷಂಟ್ಗಳಿಗೆ ಹೈ BP ಇದ್ದವರಿಗೆ ಕೆಲವೊಂದು ಗುಣಲಕ್ಷಣ ಇರ್ತಾವ, ಎಲ್ಲರಿಗೂ ಗುಣಲಕ್ಷಣ ಇರಲ್ಲ ಅಂತೇನಿಲ್ಲ. BP ಗುಣಲಕ್ಷಣ ಏನಂದ್ರೆ ತಲೆನೋವಾಗೋದು, ಬೆಳಗ್ಗೆ ಮುಂಜಾನೆ ಎದ್ದು ಕೂಡ್ಲೇನೆ ತಲೆ ಚಕ್ರ ಬರೋದು, ಅಥವಾ ಕೆಲಸ ಮಾಡ್ಬೇಕಾದ್ರೂ ಒಂದು ಮನಸ್ಸು ಇರೋದಿಲ್ಲ, ಸುಸ್ತು ಅನಿಸ್ತದ, ಇವೆಲ್ಲ ಹೈ BP ಲಕ್ಷಣಗಳು. ಸೊ ಇವ್ರಿಗೆ ಮನೆಗಿದ್ದಾಗ ಆಗತ್ತೆ, ಹಾಸ್ಪಿಟಲ್ ಬಂದಾಗ ಇರಲ್ಲ. ಸೊ ಇಂಥವ್ರಿಗೆ ನಾವು ಅಡ್ವೈಸ್ ಮಾಡ್ತೀವಿ, ಒಂದ್ಸರಿ ಮನೇಲಿ BP ಚೆಕ್ ಮಾಡ್ಕೊಳ್ರಿ. ಇಲ್ಲಾಂದ್ರೆ 24 ಅವರ್ BP ಮಾನಿಟರಿಂಗ್ ಅಂತ ಒಂದು ಟೆಸ್ಟ್ ಬರ್ತದೆ, ಅದು ಮಷೀನ್ ಹಾಕಿ ಮನೆ ಕಳಿಸ್ಬಿಡ್ತೀವಿ. ಲಾಂಗ್ ಟರ್ಮ್ ರಿಸಲ್ಟ್ಸ್ 24 ಅವರ್ ಒಂದ್ ಮಷೀನ್ ಹಾಕಿ ಕಳಿಸ್ಬಿಡ್ತೀವ್ರಿ. ಅರ್ಧ ತಾಸಿಗೊಮ್ಮೆ ಚೆಕ್ ಮಾಡ್ತಾ ಇರ್ತದ. ಅವ್ರಿಗೆ ರುಟೀನ್ ಕೆಲಸ ಮಾಡಕ್ ಹೇಳ್ತೀವಿ ನಾವು. ಒಂದ್ಸರಿ ಆಫೀಸ್ದಲ್ಲಿ ಇರ್ಬೋದು ಅಥವಾ ಹಾಸ್ಪಿಟ್ಲ್, ಮನೆ, ಈ 3 ಜಾಗದಾಗ BP ಚೆಕ್ ಮಾಡಿದಾಗ ಅಲ್ಲಿ ನೋಡ್ಕೊಂಡು ವಿ ಕ್ಯಾನ್ ಅವಾಗ ಡಿಸಿಷನ್ ತೊಗೋಬೋದು ನಾವು, BP ಇದೇನೋ ಇಲ್ಲದ, ಯಾವ ಟೈಪ್ ಆಫ್ BP ಇದೆ, ಇವೆಲ್ಲ ಗೊತ್ತು ಮಾಡ್ಕೋಬೇಕಂದ್ರೆ ನಾವು ABPM ಅಂತೇಳಿ ಒಂದು ಟೆಸ್ಟ್ ಮಾಡ್ಕೋಬೇಕು, ಅದ್ರಾಗೆ ಗೊತ್ತಾಗುತ್ತೆ. ಹಾಗಾದ್ರೆ ಈ BPಗೆ ಏನೆಲ್ಲ ಕಾರಣಗಳಿಂದ BP ಬರ್ತಾ ಇದೆ ಸರ್? ಅಂದ್ರೆ ನಮ್ಮ ಜೀವನ ಶೈಲಿ ಆಗಿರ್ಬೋದು, ಫುಡ್ ಸ್ಟೈಲ್ ಆಗಿರ್ಬೋದು, ಇವುಗಳ ಬದಲಾವಣೆಯಿಂದ BP ನಮ್ಮಲ್ಲಿ ಕಂಡು ಬರ್ತಾ ಇದೆಯಾ? BP ಬರ್ಲಕ್ ಮೇನ್ 2 ರೀಸನ್ ಇದೆ. ಒಂದು ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ ಅಂತೀವಿ, ಇನ್ನೊಂದು ನಾನ್ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್. ಈ ನಾನ್ ಮಾಡಿಫೈಬಲ್ ಅಂದ್ರೆ ಜೆನೆಟಿಕ್, ಫ್ಯಾಮಿಲಿ ಹಿಸ್ಟ್ರಿ, ಏಜ್, ಇವೆಲ್ಲ ನಾನ್ ಮಾಡಿಫೈಬಲ್. ಸೆಕ್ಸ್ ಮಾಡಿಫೈಬಲ್ ಅಂದ್ರೆ ನೀವು ಹೇಳಿದ್ರಿ ಈಗ ಊಟದ ಬದಲಾವಣೆ. ನಾವು ಮೊದಲು ಏನ್ ಮಾಡ್ತಿದ್ವಿ, ನಮ್ಮ ಹೊಲದಾಗ ಬಿತ್ತಿರ ತರಕಾರಿನೇ ತಿಂತೀವಿ, ಜೋಳನೇ ತಿಂತಿದ್ವಿ. ಈಗ ಏನ್ ಮಾಡ್ತಾ ಇದೀವಿ, ಎಲ್ಲೋ ಬಿತ್ತಿರ್ತಾರ, ಯಾರೋ ಎಣ್ಣೆ ಹೊಡೆದಿರ್ತಾರ. ನಮ್ದು ದೇಶೀಯ ಬಿಟ್ಟು ವೆಸ್ಟರ್ನೈಸ್ಡ್ ಡೈಟ್ ತಿಂತಾ ಇದೀವಿ ನಾವು. ಅದು ಒಂದು ರೀಸನ್. ಇನ್ನೊಂದು ನಿದ್ದೆ. ಮೊದಲು ನಮ್ಮಲ್ಲಿ ಲೈಟೇ ಇರ್ತಿರ್ಲಿಲ್ಲ, ನಾವ್ 8ಕ್ಕೆ ಮಲ್ಕೊಂಡು 6 ಗಂಟೆಗೆ ಎದ್ದೇಳ್ತಿದ್ವಿ. ಈಗ 24/7 ಎಲೆಕ್ಟ್ರಿಸಿಟಿ ಸಪ್ಲೈ ಇದೆ. 12-1 ತನ ಮೊಬೈಲ್ ನೋಡ್ಕೊಂತ ಕುಂದಿರ್ತಾರ. ಹೌದಿಲ್ಲ, ನಿದ್ದೆ ಸರಿ ಮಾಡ್ತಾ ಇಲ್ಲ. ಫಿಸಿಕಲ್ ಆಕ್ಟಿವಿಟಿ ಅನ್ನೋದು ಫುಲ್ ಕಮ್ಮಿ ಆಗಿದೆ. ಈಗ ಮಕ್ಕಳಲ್ಲಿ ತೋರ್ ನೀವು, ನಾವು ಸಣ್ಣವರಿದ್ದಾಗ ಸಾಲಿ ಬಿಟ್ರೆ ಸಾಕು ಓಡೋಗಿ ಬಿಡ್ತಿದ್ವಿ ಆಟ ಆಡಕ್ಕ. ಈಗಿನ ಮಕ್ಕಳು ಮನೆ ಬಂದು ಕುಂತ್ ಬಿಡ್ತಾರೆ, ಹೋಮ್ ವರ್ಕ್ ಮಾಡೋದು, TV ನೋಡೋದು, ಮೊಬೈಲ್ ನೋಡೋದು. ಆಮೇಲೆ ಇಲ್ಲಿ ಮೈದಾನಗಳೇ ಇಲ್ಲ, ಫಿಸಿಕಲ್ ಇನ್ಆಕ್ಟಿವಿಟಿ ಒಂದು. ಆಮೇಲೆ ವೇಟ್ ಜಾಸ್ತಿ ಆಗಿದ್ದು, ಶುಗರ್, ಇವೆಲ್ಲನೂ BP ಜಾಸ್ತಿ ಮಾಡುತ್ತೆ. ಈಗ ಒಂದ್ಸರ್ತಿ BP ಬಂದ್ರೆ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತಗೋಬೇಕಾ ಅಥವಾ ಇದಕ್ಕೆ ವಿರಾಮ ಅನ್ನೋದು ಇದೆಯಾ? ಇಲ್ಲ, ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಬೇಕಾಗಲ್ಲ. ಇದು ಏನಂದ್ರೆ ಯಾವ ಕಾರಣಕ್ಕೆ BP ಬಂದ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಈಗ ಒಂದು ಉದಾಹರಣೆ ಕೊಡ್ತೀನಿ. ಒಬ್ಬ ಪೇಷಂಟ್ ಬರ್ತಾನೆ ನಿಮ್ಮ ಹತ್ರ, ಬಂದ ಅವನು 90 kg ವೇಟ್ ಇದೆ, ಬೇರೆ ಏನು ಪ್ರಾಬ್ಲಮ್ ಇಲ್ಲ ಅವನಿಗೆ BP ಇದೆ ಅಂದ್ರೆ ಫಸ್ಟ್ ಅವನಿಗೆ ಹೇಳ್ತೀವಿ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು. ಯಾವುದೇ ಪೇಷಂಟ್ BP 120 ಮ್ಯಾಲ್ ಬಂತಂದ್ರೆ ಎಲ್ಲರೂ ಲೈಫ್ ಸ್ಟೈಲ್ ಚೇಂಜ್ ಶುರು ಮಾಡ್ಕೋಬೇಕು. ಫಸ್ಟ್ ಟ್ರೀಟ್ಮೆಂಟೇ ಅದ್ರಿ. ಸೆಕೆಂಡ್ ಟ್ರೀಟ್ಮೆಂಟ್ ಟ್ಯಾಬ್ಲೆಟ್ಸ್ ಬರ್ತಾವೆ. ಓಕೆ, ಈಗ ವೇಟ್ ಜಾಸ್ತಿ ಇದ್ದವ್ರಿಗೆ ವೇಟ್ ಇಳಿಸಿದ್ವಿ ಅಂದ್ರೆ BP ಕಂಟ್ರೋಲ್ ಆಗಿಬಿಡುತ್ತೆ. ಸೊ ಎಷ್ಟೊಂದು ಜನ ಪೇಷಂಟ್ಗಳಿಗೆ ನಾವು ಫಸ್ಟ್ ಬಂದಾಗ ಹೈ ಡೋಸ್ ಬರ್ದಿರ್ತೀವಲ್ಲ, ವೇಟ್ ಕಡಿಮೆ ಮಾಡೋದಂದ್ರೆ ಕೆಲವೊಬ್ರು ಡೋಸ್ BP ಗೋಲಿ ಕಂಪ್ಲೀಟ್ ಬಿಟ್ಬಿಡ್ತಾರೆ, ಇನ್ನು ಕೆಲವೊಬ್ರು ಲೋಯೆಸ್ಟ್ ಡೋಸ್ ಒಳಗೆ ಕಂಟ್ರೋಲ್ ಇರ್ತಾರೆ. ಸೊ ಯಾವುದು ಪರ್ಮನೆಂಟ್ ಅಲ್ಲ.
ನಾವು ಹೇಗೆ ಡಾಕ್ಟರ್ ಹತ್ರ ಇದು ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತದೆ. ಸರ್, ಇವಾಗ ಇನ್ನೊಂದು ಕಲ್ಪನೆ ಇದೆ ನಮ್ಮ ಭಾರತೀಯ ಕುಟುಂಬದಲ್ಲಿ, ಉಪ್ಪು ಜಾಸ್ತಿ ತಿಂದರೆ ಬಿ ಪಿ ಬರ್ತದೆ ಅಂತ. ಓಕೆ, ಕರೆಕ್ಟಾ ಸರ್ ಇದು? ಅಂದ್ರೆ ಯಾವುದೇ ಒಂದು ಇದು ಮಿತವ್ಯಯವಾಗಿ ತಿನ್ಬೇಕ್ರಿ. ಸಾಮಾನ್ಯವಾಗಿ ನಮ್ದು ಭಾರತೀಯ ಆಹಾರ ಪದ್ಧತಿ ಒಳಗ ನಾವು ಉಪ್ಪು ಜಾಸ್ತಿನೇ ತಿಂತೀವ್ರಿ. ನಮ್ದು ರೆಕಮೆಂಡೆಡ್ 5 ಗ್ರಾಮ್ ಇದೆ, ನಾವು 10 ಗ್ರಾಮ್ ಮ್ಯಾಲ ತಿಂತೀವಿ. ನಮ್ ಕಲಬುರ್ಗಿದಾಗ ಎತ್ತವ್ರಿ ಉಪ್ಪು ಖಾರ ಇಲ್ಲ ನಾವು ಊಟನೇ ಮಾಡಲ್ಲ, ಹೌದಿಲ್ರಿ? ಸೊ ಅದಕ್ಕೋಸ್ಕರ ನಮ್ಮದು ಊಟದೊಳಗೆ ಉಪ್ಪು ಜಾಸ್ತಿನೇ ಇದೆ ರೀ. ಮೇನ್ ರೀಸನ್ ಏನಂದ್ರೆ ಬರೀ ಅಡಿಗೆ ಅಲ್ಲ, ನಾವು ಅಡಿಗೆ ಜೊತೆಗೆ ಅನ್ನ ಮತ್ತು ಚಪಾತಿ ಅಥವಾ ರೊಟ್ಟಿ ಜೊತೆ ತಿಂತೀವಲ್ಲ, ಶೇಂಗಾ ದಿಂಡಿ ಆಗಿರ್ಬೋದು, ಉಪ್ಪಿನಕಾಯಿ ಆಗಿರ್ಬೋದು, ಆಮೇಲೆ ಮಾವಿನಕಾಯಿ ಚಟ್ನಿ ಆಗಿರ್ಬೋದು, ಇವೆಲ್ಲ ಉಪ್ಪಾಕಿ ಪ್ರಿಸರ್ವೇಟಿವ್ ಇಟ್ಟಿರ್ತೀವಿ ನಾವು, ಅದನ್ನ ಜಾಸ್ತಿ ತೊಗೊಂತೀವಿ. ಹಂಗಾಗಿ ನಮ್ದು ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಸೊ ಉಪ್ಪು ಜಾಸ್ತಿ ತೊಗೊಂಡಾಗ ನ್ಯಾಚುರಲಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಬಿ ಪಿ ಬಂದ್ಬಿಡ್ತದೆ. ಅಂದ್ರೆ ಉಪ್ಪಿಗೂ ಬಿ ಪಿಗೂ ಸಂಬಂಧ ಇದೆ. ಅದ್ರಾಗ ಏನು ಡೌಟೇ ಇಲ್ಲ. ನಿಯಂತ್ರಣದಲ್ಲಿಟ್ಟರೆ ಆರೋಗ್ಯವಾಗಿರ್ತೀವಿ. ಹೌದೌದ್ರಿ ಸರ್, ಈಗ ಡಯಾಬಿಟೀಸ್ ಇರ್ಬೋದು, ಹಾರ್ಟ್ ರಿಲೇಟೆಡ್ ಡಿಸೀಸ್ ಇರ್ಬೋದು, ಕಿಡ್ನಿ ರಿಲೇಟೆಡ್ ಡಿಸೀಸ್ ಇರ್ಬೋದು, ಇವು ಎಲ್ಲವಕ್ಕೂ ಬಿ ಪಿ ಯಾವ ರೀತಿ ಲಿಂಕ್ ಇದೆ? ನೀವು ಆಗಲೇ ಸ್ವಲ್ಪ ಮಟ್ಟಿಗೆ ಹೇಳಿದ್ರಿ. ಈಗ ಡಯಾಬಿಟೀಸ್ ಇದೆ ಅಂತ ನನಗೆ ಬಿ ಪಿ ಬರುತ್ತಾ, ಅಥವಾ ಬಿ ಪಿ ಇದೆ ಅಂತ ಡಯಾಬಿಟೀಸ್ ಬರುತ್ತಾ? ಎರಡೂ ಲಿಂಕ್ ಇದೆ ರೀ. ಎರಡೂ ಬರೋದೇನಂದ್ರೆ ಮೆಟಬಾಲಿಕ್ ಡಿಸೀಸಸ್ ಅಂತೀವಿ ನಾವು. ಇಲ್ಲಿ ಏನಾಗುತ್ತಂದ್ರ ಬಿ ಪಿ ಶುಗರ್ ಜೋಡೆತ್ತಿದ್ದಂಗೆ ರೀ. ಎರಡೂ ಬದ್ದು ಅಂದ್ರೆ ಸೀದಾ ಅಟ್ಯಾಕ್ ಆಗದೆ ಹಾರ್ಟಿಗೆ, ಕಿಡ್ನಿ, ಬ್ರೈನ್. ಈಗ ಬಿ ಪಿ ಗುಳಿಗೆ ಎದಕ್ ತಗೋಬೇಕಂದ್ರ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ನಮಗ್ ಹಾರ್ಟ್ ಅಟ್ಯಾಕ್ ಆಗ್ಬಾರ್ದು, ನಮಗ್ ಸ್ಟ್ರೋಕ್ ಆಗ್ಬಾರ್ದು, ನಮಗ್ ಕಿಡ್ನಿ ನಾರ್ಮಲ್ ಇರ್ಬೇಕಂದ್ರೆ ಬಿ ಪಿ ಗೋಲಿ ಒಂದು ದಿನನೂ ಬಿಡಬಾರ್ದು. ಡಾಕ್ಟರ್ ಹೆಂಗ್ ಹೇಳ್ತಾರ ಹಂಗೆ ಕೇಳಿ ಗುಳಿಗೆ ಕಂಟಿನ್ಯೂ ಮಾಡ್ಬೇಕು, ಇಲ್ಲ ಅವ್ರ ಹೆಂಗ್ ಡೋಸ್ ಕಡಿಮೆ ಮಾಡಂತಾರ ಹಂಗ್ ಮಾಡ್ಬೇಕು. ಗೋಲಿ ನಂಬಲ್ಲಿ ಪೇಷಂಟ್ ಏನ್ ಮಾಡ್ತಾರೆ, ಸಡನ್ ಆಗಿ ಗೋಲಿ ಬಿಟ್ಬಿಡ್ತಾರೆ. ಈ ಗೋಲಿ ಸಡನ್ ಆಗಿ ಬಿಡೋದ್ರಿಂದ ಅವ್ರು ಐದಾರು ಹಾರ್ಟ್ ಅಟ್ಯಾಕ್ ಆಗಿ ಬರ್ತಾರ, ಇಲ್ಲ ಅಂದ್ರೆ ಪಾರ್ಶ್ವವಾಯು ಅಥವಾ ಸ್ಟ್ರೋಕ್ ಆಗಿ ಬಂದ್ಬಿಡ್ತಾರೆ. ಯಾವ ಕಾರಣಕ್ಕಾಗತ್ತೆ ಸರ್ ಇದು ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಪಾರ್ಶ್ವವಾಯು? ಈಗ ಬಿ ಪಿ ಗೋಲಿ ತೊಗೊಂತಿರ್ತಾರಲ್ರ ಅವ್ರು, ಸಡನ್ ಆಗಿ ಗೋಲಿ ಬಿಡ್ತಾರ. ಆ ಗೋಲಿ ಅಷ್ಟು ದಿನ ನಿಯಂತ್ರಣದಲ್ಲಿದ್ದ ಬಿ ಪಿ ಸಡನ್ ಆಗಿ ರಿಲೀಸ್ ಆಗಿಬಿಡುತ್ತೆ. ಅವಾಗ ಏನಾದ್ರು ಬಿ ಪಿ ಹೈ ಆಗಿಬಿಡ್ತದೆ. ಹೈ ಆದ ಕೂಡ ಏನಾಗುತ್ತಂದ್ರ ಇವು ರಕ್ತನಾಡಿ ಇರ್ತಾವಲ್ರಿ, ರಕ್ತನಾಡಿ ಒಳಗೆ ಡ್ಯಾಮೇಜ್ ಆಗಿಬಿಡುತ್ತೆ. ಈ ಡ್ಯಾಮೇಜ್ ಹಾರ್ಟ್ ಅಲ್ಲಿ ಆಯ್ತಂದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಬ್ರೈನ್ ಅಲ್ಲಿ ಆಯ್ತಂದ್ರೆ ಸ್ಟ್ರೋಕ್ ಆಗುತ್ತೆ. ಸೊ ಎಷ್ಟೊಂದ್ ಜನ ಪೇಷಂಟ್ ಸ್ಟ್ರೋಕ್ ಅಲ್ಲಿ ಬ್ಲೀಡಿಂಗ್ ಆಗಿ ಬರ್ತಾರ್ರಿ, ಒಳಗಡೆ ರಕ್ತನಾಡಿ ಹೊಡ್ಕೊಂಡ್ಬಿಡ್ತದ, ಹೊಡ್ಕೊಂಡು ರಕ್ತ ಹೆಪ್ಪಗಟ್ಬಿಡ್ತದೆ. ಕೆಲವೊಬ್ಬರು ರಕ್ತ ಹೆಪ್ಪಗಟ್ತದ, ಇನ್ನು ಕೆಲವೊಬ್ಬರು ರಕ್ತ ಸ್ರಾವ ಆಗಿಬಿಡ್ತದೆ. ಅದರಿಂದ ರಕ್ತ ಅಕ್ಯುಮುಲೇಟ್ ಆಗಿ ಸ್ಟ್ರೋಕ್ ಆಗಿ ಬರ್ತಾರೆ. ಸೊ 2 ತರ ಸ್ಟ್ರೋಕ್ ನೋಡ್ಬೋದು ನಾವು. ಅದನ್ನ ಹೆಮರೇಜಿಕ್ ಸ್ಟ್ರೋಕ್ ಮತ್ತು ಇಸ್ಕೆಮಿಕ್ ಸ್ಟ್ರೋಕ್ ಅಂತೀವಿ ನಾವು. ಸರ್, ಈಗ ಸಾಮಾನ್ಯವಾಗಿ ನಾವೆಲ್ಲರೂ ಒಂದು ಮಟ್ಟಿನ ಒತ್ತಡದಲ್ಲಿ ಇದ್ದೀವಿ. ಹೌದು, ಅವ್ರ ವಿದ್ಯಾರ್ಥಿ ಜೀವನದಲ್ಲಿ ಇರಲಿ, ನಂತರ ಮದುವೆ ಆದ್ಮೇಲಿನ ಒತ್ತಡ ಆಗಿರಲಿ, ಅಥವಾ ನೌಕರಿ ಹುಡುಕಬೇಕು ಅಂತ ಒತ್ತಡ ಆಗಲಿ, ಈ ಎಲ್ಲ ಒತ್ತಡದಲ್ಲಿ ಇದ್ದೀವಿ. ಈ ಒತ್ತಡವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಬದುಕೋದು ಹೇಗೆ ಸರ್, ಬಿ ಪಿ ಬರಲಾರ್ದಾಗೆ, ಬೇರೆ ಬೇರೆ ರೋಗಗಳು ಬರಲಾರ್ದಾಗೆ? ಇಲ್ಲಿ ಅಂದ್ರೆ ಅದೇ ನಮ್ದು ಜೀವನ ಶೈಲಿ ನಾವು ಸುಧಾರಿಸ್ಕೋಬೇಕು. ಹೇಗೆ ಸುಧಾರಿಸ್ಕೋಬೇಕು? ಈಗ ಎಕ್ಸಾಂಪಲ್ ಕೊಟ್ರಿ ನೀವು, ಒತ್ತಡನ ಹೆಂಗ್ ಮ್ಯಾನೇಜ್ ಮಾಡ್ಬೇಕು. ನಮ್ಮ ಭಾರತೀಯದ ಜೀವನ ಶೈಲಿ ಏನಿದೆಲ್ಲ ಅದನ್ನ ಒಂದ್ಸಲ ಮೆಲುಕು ಹಾಕಿದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ. 6 ರಿಂದ 8 ಗಂಟೆ ಮಲ್ಕೊಳ್ಬೇಕು, ದಿನ ಮುಂಜಾನೆ ಎದ್ದು ವ್ಯಾಯಾಮ ಮಾಡ್ಬೇಕು, ಯೋಗ ಮೆಡಿಟೇಷನ್ ಮಾಡ್ಬೇಕು, ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ಬೇಕು, ಆಮೇಲೆ ರಜಾ ಟೈಮಲ್ಲಿ ಮಕ್ಕಳು ಕುಟುಂಬದ ಜೊತೆಗೆ ಟ್ರಿಪ್ ಹೋಗ್ಬೇಕು. ಇವೆಲ್ಲ ಏನ್ ಮಾಡುತ್ತಂದ್ರೆ ನಮ್ದು ಸ್ಟ್ರೆಸ್ ಲೆವೆಲ್ ಕಡಿಮೆ ಮಾಡುತ್ತೆ. ಒಂದನೇದ್ದು. ಎರಡನೇದ್ದು, ನಾನು ಹಾಗೆ ಮೊದಲು ಹೇಳಿದಾಗ ವರ್ಷಕ್ಕೆ ಒಂದ್ಸರಿ ನಿಮ್ಮ ನಿಯರೆಸ್ಟ್ ಡಾಕ್ಟರ್ ಹತ್ರ ಹೋಗಿ ಬಿ ಪಿ ಚೆಕ್ ಮಾಡ್ಕೋಬಹುದು, ಇಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗಿ ಚೆಕ್ ಮಾಡ್ಕೋಬಹುದು. ಅವ್ರು ಚೆಕ್ ಮಾಡಿ ಹೇಳ್ತಾರೆ ನಿಮಗೆ. ಸೊ ಇಷ್ಟು ಮಾಡಿದ್ರೆ ನಮ್ದು ಬಿ ಪಿ ಬರುತ್ತಿಲ್ಲ ಅಂತ ಗೊತ್ತಾಗುತ್ತೆ. ಒಂದ್ಸರಿ ಬಂದ್ಮೇಲೆ ನಾವು ಸ್ವಲ್ಪ ಎಚ್ಚರಿಕೊಳ್ಬೇಕು, ಅಲರ್ಟ್ ಆಗಿರ್ಬೇಕು. 3 ತಿಂಗಳಿಗೊಮ್ಮೆ ಇಲ್ಲ 6 ತಿಂಗಳಿಗೊಮ್ಮೆ ಡಾಕ್ಟ್ರಿಗೆ ಭೇಟಿ ಆಗ್ಬೇಕು, ಗುಳಿಗೆ ತಗೋಬೇಕು, ಗುಳಿಗೆ ಡೋಸ್ ಕರೆಕ್ಟ್ ಇದೇನೆ ಇಲ್ಲ, ಅಥವಾ ತಗೊಂಡಿರೋ ಗೋಲಿಯಿಂದ ನಂಬಲ್ಲಿ ಅದೊಂದು ಸ್ಟ್ಯಾಟಿಸ್ಟಿಕ್ಸ್ ಇದೆ, ನಾವು ರೂಲ್ ಆಫ್ ಆಲ್ಸ್ ಅಂತೀವಿ. ನಮ್ಮ ಭಾರತ ದೇಶದಲ್ಲಿ 50% ಜನಕ್ಕೆ ಬಿ ಪಿ ಆದಂತ ಗೊತ್ತೇ ಇಲ್ಲ. ಅವ್ರು ಚೆಕಪ್ ಮಾಡಿಸ್ಕೊಂಡಿಲ್ಲ. ಚೆಕಪ್ ಮಾಡ್ಕೊಂಡಿರಲ್ಲ. ಇನ್ನು ಗೊತ್ತಿರೋ 50% ಒಳಗ 50% ಜನ ಟ್ರೀಟ್ಮೆಂಟೇ ತಗೊಳ್ರಿ. ಮತ್ ಈಗ ಟ್ರೀಟ್ಮೆಂಟ್ ತಗೋ 50% ಒಳಗ ಕಂಟ್ರೋಲೇ ಇರಲ್ರಿ. ಸೊ ಇದನ್ನ ರೂಲ್ ಆಫ್ ಆಲ್ಸ್ ಅಂತೀವಿ ನಾವು. ಎಲ್ಲರೂ ರಿಸ್ಕ್ ಅಲ್ಲಿ ಇದಾರೆ, ಅಂದ್ರೆ ಬಿ ಪಿ ಬಂದಿರೋರಿಗೆ. ಸೊ ಅದಕ್ಕ ಆ ಗುಳಿಗೆ ತೊಗೊಂಡ್ರೆ ಕಂಟ್ರೋಲ್ ಇದನ್ನೇ ಇಲ್ಲ. ಇದು ನಾವು ನಿಯಮಿತವಾಗಿ ಡಾಕ್ಟರ್ ಹತ್ರ ವಿಸಿಟ್ ಮಾಡಿದಾಗ ಅಷ್ಟೇ ನಮಗ್ ಗೊತ್ತಾಗುತ್ತೆ. ಈಗ ಹೈ ಬಿ ಪಿ ಅನ್ನ ನಾವು ನಿಯಂತ್ರಣಕ್ಕೆ ತರಲಿಲ್ಲ ಅಂತಂದ್ರೆ ಕೊನೆಗೆ ಏನಾಗುತ್ತೆ ಸರ್? ಏನೇನು ಸಿವಿಯಾರಿಟಿ ಆಗ್ಬಹುದು? ಮೊದಲೇ ಹೇಳಿದ್ನಲ್ವಾ, ಒಂದು ಹಾರ್ಟ್ ಅಟ್ಯಾಕ್ ಆಗುತ್ತೆ, ಇನ್ನೊಂದು ಕಿಡ್ನಿ ಫೇಲ್ ಆಗುತ್ತೆ, ಇಲ್ಲ ಸ್ಟ್ರೋಕ್ ಆಗುತ್ತೆ. ಇವು 3 ಮೋಸ್ಟ್ ಇಂಪಾರ್ಟೆಂಟ್. ಇವು ಆದ್ಮೇಲೆ ನೀವು ಕಂಟ್ರೋಲ್ ಮಾಡಲ್ಲ ಅಂದ್ರೆ ಜೀವಕ್ಕೆ ತೊಂದರೆ ಆಗುತ್ತೆ. ಇತ್ತೀಚೆಗೆ ನಾವು ಯುವಕರಲ್ಲೂ ಕೂಡ ಬಿ ಪಿ ಸಮಸ್ಯೆಗಳು ನೋಡ್ತಾ ಇದ್ದೀವಿ ಸರ್. ಹೌದು. ಮತ್ತೆ ಅದು ಯಾವ ಕಾರಣಕ್ಕಾಗ್ತಾ ಇದೆ, ಮತ್ತೆ ಇದಕ್ಕೆ ಏನ್ ಸೊಲ್ಯೂಷನ್ ಸರ್? ಯಾಕಂದ್ರೆ ಈಗ ಎಲ್ಲ ನಾವು ಡಿಜಿಟಲ್ ಯುಗದಲ್ಲಿ ಇದ್ದೀವಿ, ಸ್ಮಾರ್ಟ್ ಫೋನ್ಗಳನ್ನ ಹೆಚ್ಚಾಗಿ ಬಳಸ್ತೀವಿ. ನೀವು ಹೇಳಿದಾಗೆ ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿದೆ. ಮತ್ತೆ ಕ್ಲಾಸಲ್ಲೆಲ್ಲ ನಮ್ಮ ಕಾಲದಲ್ಲಿ ಇದ್ದಂತ ಬೋರ್ಡ್ಗಳಿಲ್ಲ, ಸ್ಮಾರ್ಟ್ ಬೋರ್ಡ್ಗಳಿದೆ. ವಾಟ್ಸಪ್ ಅಲ್ಲೆಲ್ಲ ಶಿಕ್ಷಕರು ನಮಗೆ ಹೋಮ್ವರ್ಕ್ ಕೊಡ್ತಾ ಇದ್ದಾರೆ. ಈಗ ಈ ಕಾಲದಲ್ಲಿ ಯಾವ ರೀತಿ ಆರೋಗ್ಯವಾಗಿರೋದು ಸರ್? ಮೇನ್ ಅಂದ್ರೆ ಮಾನಸಿಕ ಒತ್ತಡ. ಮಾನಸಿಕ ಒತ್ತಡ ಈಗ ನಾವು
ವಿದ್ಯಾರ್ಥಿಗಳಿದ್ದಾಗ ಈಗ ನೀವು ಹೇಳ್ದಂಗೆ ಈಗಿನ ವಿದ್ಯಾರ್ಥಿಯೊಳಗೆ ಮಾನಸಿಕ ಒತ್ತಡ ಜಾಸ್ತಿ ಆಗಿದೆ. ಒಂದನೇದ್ದು. ಎರಡನೇದ್ದು ಆಹಾರ ಪದ್ಧತಿ. ಈಗ ಮಕ್ಕಳು ಪಿಜ್ಜಾ ಬೇಕಂತಾರ, ಬರ್ಗರ್ ಬೇಕಂತಾರ, ಪಾನಿಪುರಿ ತಿಂತಾರ. ಸೊ ಇವೆಲ್ಲ ಏನು ಮಾಡುತ್ತಂದ್ರೆ ಒಬೆಸಿಟಿ ಜಾಸ್ತಿ ಮಾಡುತ್ತೆ, ಬೊಜ್ಜುತನ ಜಾಸ್ತಿ ಆಗುತ್ತೆ. ಸೊ ನಾವೇನು ಮಾಡ್ಬೇಕಂದ್ರೆ ಈಗಿನಿಂದನೇ ನಮ್ಮ ಏನು ಶೈಕ್ಷಣಿಕ ಕರಿಕ್ಯುಲಮ್ ಅಲ್ಲಿ ಇದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೋಬೇಕು. ಅಂದ್ರೆ ಅವಾಗ ತಾನೇ ನಾವು ಅವರಿಗೆ ಅವಾಗಿಂದ ಎಚ್ಚರಿಕೆ ಕೊಡ್ಬೇಕು, ಇವು ತಿಂದ್ರೆ ಹಿಂಗಾಗತ್ತಾ, BP ಬರ್ತದ. ಅವಾಗಷ್ಟೇ ಇದ್ರ ಲಾರ್ಜ್ ಇಂಪ್ಯಾಕ್ಟ್ ಆಗತ್ತೆ. ಅಂದ್ರೆ ಒಂದು ದೇಶದೊಳಗೆ ಇದಾಗಬೇಕಂದ್ರೆ ಅಲ್ಲಿಂದೇ ಶುರು ಆಗ್ಬೇಕು. ಈಗ ನಾವು ಮ್ಯಾಕ್ಸಿಮಮ್ ನಮ್ದು ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗದೆ ಯಾವಾಗ ನಮ್ಮ ಗುರುಗಳಿಂದ. ಹೌದು, ನಮ್ಮ ಗುರುಗಳು ಮಾವಿನ ಹಣ್ಣು ತಿನ್ಬೇಡ ಅಂದ್ರೆ ನಾವು ತಿನ್ನೋದೇ ಇಲ್ಲ, ಮನೆಗೆ ಏನಕ್ಕಲ್ಲಿ ಅಷ್ಟು ಗುರುಗಳದ್ದು ಇಂಪ್ಯಾಕ್ಟ್ ಇರ್ತದೆ ನಮ್ಗೆ. ಸೊ ಅಲ್ಲಿಂದ ಶುರು ಆಯ್ತಲ್ರಿ. ಸೊ ಎಸ್ಪೆಷಲಿ ಈ ಶುಗರ್, BP, ಕೊಲೆಸ್ಟ್ರಾಲ್ ಇವು 3 ಕಾಯಿಲೆಗಳನ್ನ ನಾವು ತಡೆಗಟ್ಬೋದು. ಅದರಿಂದ ಈ ಹಾರ್ಟ್ ಅಟ್ಯಾಕ್, ಸ್ಟ್ರೋಕು, ಕಿಡ್ನಿ ಪ್ರಾಬ್ಲಮ್ ಕಡಿಮೆ ಮಾಡ್ಬೋದು. ಈಗ ನಗರ ಪ್ರದೇಶದ ಜೀವನ ಮತ್ತು ಗ್ರಾಮೀಣ ಪ್ರದೇಶದ ಜೀವನ ಹೋಲಿಕೆ ಮಾಡೋದಾದ್ರೆ ನೀವು ತುಂಬಾ ವರ್ಷದಿಂದ ಈ ಸೇವೆಯಲ್ಲಿ ಇದ್ದೀರಿ. ಈಗ ಗ್ರಾಮೀಣ ಪ್ರದೇಶ ಜನರಿಗೆ ಏನಾದರೂ BP ಕಮ್ಮಿ ಇದೆ, ನಗರದಲ್ಲಿ ಜಾಸ್ತಿ ಇದೆ, ಆ ಥರದ್ದು ಏನಾದರೂ ಕಂಡು ಬಂದಿದೆ ಸರ್? ಆಕ್ಚುಲಿ ಉಲ್ಟಾ ಆಗಿದೆ. ಈಗ ಮೊದಲು ಸಿಟಿ ಒಳಗೆ ಜಾಸ್ತಿ, ಹಳ್ಳಿ ಒಳಗೆ ಇಲ್ಲ ಅಂತಂದಿವಿ. ಬಟ್ ನಮ್ದು NFS 5 ಸ್ಟಡಿ ಪ್ರಕಾರ ಹಳ್ಳಿಯಲ್ಲಿ ಇನ್ನೂ ಜಾಸ್ತಿ ಆಗ್ತಾ ಇದೆ. ಫಸ್ಟ್ ಏನಂದ್ರೆ ಅವೇರ್ನೆಸ್ಸೇ ಇಲ್ಲ. ಈ BP ಚೆಕ್ ಮಾಡ್ಕೋಬೇಕು, ಡಾಕ್ಟರ್ ಬಲ್ಲಿ ಹೋಗ್ಬೇಕು ಅಂತ ಗೊತ್ತೇ ಇಲ್ಲ. ಬಟ್ ನಾವು ಮಾಡಿರೋ ಸ್ಟಡಿ ಒಳಗೆ 4 ಜನ ತೊಗೊಂಡ್ರೆ ಒಬ್ಬರಿಗೆ BP ಇದೆ ಹಳ್ಳಿ ಒಳಗೆ. ಸೊ ಅಂದ್ರೆ 25% ಇನ್ಸಿಡೆನ್ಸ್ ಇದೆ ಹಳ್ಳಿಯಲ್ಲಿ. ಸಿಟಿಕಿನ ಜಾಸ್ತಿ ಹಳ್ಳಿಯಲ್ಲೇ ಇದೆ. ಹಳ್ಳಿಯಲ್ಲಿ ಕಾಂಪ್ಲಿಕೇಶನ್ ಯಾಕೆ ಜಾಸ್ತಿ ಆಗುತ್ತೆ ಅಂದ್ರೆ ಒಂದು ಅವೇರ್ನೆಸ್ ಇಲ್ಲ, ಇನ್ನೊಂದು ಲ್ಯಾಕ್ ಆಫ್ ಫೆಸಿಲಿಟೀಸ್. ಈಗ ಸಿಟಿ ಒಳಗೆ ಹೆಂಗಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಇರ್ತಾವೆ, ಹೋಗಿ ಚೆಕ್ ಮಾಡ್ಕೊಂಡ್ಬಿಡ್ತಾರೆ. ಹಳ್ಳಿ ಒಳಗೆ ಈಗ ಒಂದು ಸಣ್ಣ ಹಳ್ಳಿ ಇತ್ತಂದ್ರೆ ಅವರು PSCಗೆ ಹೋಗ್ಬೇಕು. ಹೌದು. ಸೊ ಈಗ ಅನಾನುಕೂಲದಿಂದ ಹೋಗೋಕ್ಕಾಗಲ್ಲ ಅವ್ರಿಗೆ. ಸೊ ಫಸ್ಟ್ ಅವ್ರಿಗೆ ಅದಂತ ಗೊತ್ತಾಗಲ್ಲ, ಇದ್ರೂ ಟ್ರೀಟ್ಮೆಂಟ್ ಸಿಗಲ್ಲ, ಟ್ರೀಟ್ಮೆಂಟ್ ಸಿಕ್ಕರೂ ಅರ್ಧಂಬರ್ಧ ಟ್ರೀಟ್ಮೆಂಟ್ ಸಿಗುತ್ತೆ. ಹಂಗಾಗಿ ಕಾಂಪ್ಲಿಕೇಶನ್ ಹಳ್ಳಿ ಒಳಗೆ ಜಾಸ್ತಿ ಆಗ್ತಾವೆ ಸಿಟಿ ಒಳಗೆ ಕಂಪೇರ್ ಮಾಡಿದ್ರೆ. ಸೊ ದ ಅರ್ಬನ್ ಆ್ಯಂಡ್ ರೂರಲ್ ಡಿವೈಡ್ BP ಎದ್ದು ಕಾಣಿಸ್ತದೆ. ಮತ್ತೆ ಪುರುಷರು ಮತ್ತೆ ಹೆಣ್ಣುಮಕ್ಕಳ ಬಗ್ಗೆ ಮಾತಾಡೋದ್ರೆ ಸರ್, ಸಾಮಾನ್ಯವಾಗಿ ಯಾರಲ್ಲಿ ಜಾಸ್ತಿ ಕಂಡು ಬರುವಂತ? ಯೂಶಲಿ ಪುರುಷರಲ್ಲೇ ಜಾಸ್ತಿ ಇರುತ್ತೆ. ಬಟ್ ವಯಸ್ಸಾದಂಗೆ ಹೋದ್ರೆ ಹೆಣ್ಮಕ್ಳಲ್ಲಿ ಜಾಸ್ತಿ ಬರುತ್ತೆ. 20 ರಿಂದ 50 ವರ್ಷದೊಳಗೆ ನಾವು ತೊಗೊಂಡೆ ಅಂದ್ರೆ ಗಂಡ್ಮಕ್ಳಲ್ಲಿ ಜಾಸ್ತಿ ಇರ್ತದೆ. 50 ವರ್ಷ ಮ್ಯಾಲ ಓದಿವಿ ಅಂದ್ರೆ ಇದು ಜಾಸ್ತಿ ಆದಂಗೆ, ವಯಸ್ಸು ಜಾಸ್ತಿ ಆದಂಗೆ ಹೆಣ್ಮಕ್ಳಲ್ಲಿ ಜಾಸ್ತಿ ಕಂಡು ಬರುತ್ತೆ. ಇದಕ್ಕೇನು ಕಾರಣ ಇರ್ಬೋದು ಸರ್? ಇದು ಮೋಸ್ಟ್ಲಿ ಒಂದು ಹಾರ್ಮೋನಲ್ ವೇರಿಯೇಷನ್ ಅಂತ ಅನಿಸ್ತು. ಈ ಈಸ್ಟ್ರೋಜನ್ ಹಾರ್ಮೋನ್ ಹೆಣ್ಮಕ್ಳನ್ನ ಪ್ರೊಟೆಕ್ಟ್ ಮಾಡ್ತದೆ. ಸೊ ಅವ್ರದ್ದು ಒಂದು BP ಆಗಿರಲಿ ಅಥವಾ ಹಾರ್ಟ್ ಅಟ್ಯಾಕ್ ಚಾನ್ಸಸ್, ಅವರು ಪ್ರೀ ಮೆನಪಾಸ್ಕಿನ ಮೊದಲು ಹಾರ್ಟ್ ಅಟ್ಯಾಕ್ ಚಾನ್ಸ್ ಭಾಳ ಕಮ್ಮಿ ಇರುತ್ತೆ. ಬಟ್ ಆಫ್ಟರ್ ಮೆನಪಾಸ್ ಚಾನ್ಸಸ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಒಂದು ಕಾರಣ ಹಾರ್ಮೋನಲ್ ವೇರಿಯೇಷನ್ಸ್, ಅದರಿಂದ BP ಜಾಸ್ತಿ ಆಗುತ್ತೆ. ಈಗ ಹೆಣ್ಮಕ್ಕಳಲ್ಲಿ, ವಿಶೇಷವಾಗಿ ಗರ್ಭಿಣಿಯರಲ್ಲಿ ಪ್ರೆಗ್ನೆನ್ಸಿ ಅವಧಿಯಲ್ಲಿ ಏನಾದರೂ BP ಹೆಚ್ಚು ಕಮ್ಮಿ ಆಗುತ್ತೆ ಸರ್? ಹೌದು, ಅದನ್ನ ನಾವು ಜೆಸ್ಟೇಷನಲ್ ಹೈಪರ್ಟೆನ್ಷನ್ ಅಂತೀವಿ. ಅಂದ್ರೆ ಈಗ 20 ವಾರ ಮುಗಿದ ಕೂಡಲೇ ಅವಾಗ ಸ್ಲೋಲಿ BP ರೈಸ್ ಆಗುತ್ತೆ. ಸೊ ಅದನ್ನ ನಾವು ಜೆಸ್ಟೇಷನಲ್ ಹೈಪರ್ಟೆನ್ಷನ್ ಅಂತ ಕರಿತೀವಿ. ಅದಕ್ಕೆ ಮೆಡಿಕೇಶನ್ ಬೇಕಾ, ಅದು ನ್ಯಾಚುರಲ್? ಇಲ್ಲ, ಮೆಡಿಕೇಶನ್ ಬೇಕಾಗುತ್ತೆ. ಅದು 140-90 ಮ್ಯಾಲ್ ಹೋಯ್ತಂದ್ರೆ ಮೆಡಿಕೇಶನ್ ಬೇಕೇ ಬೇಕು. ಇಲ್ಲಾಂದ್ರೆ ಮಗುಗೆ ತೊಂದರೆ ಆಗುತ್ತೆ, ತಾಯಿಗೂ ತೊಂದರೆ ಆಗುತ್ತೆ. ಇದು ಹಿಂಗೆ ಬಿಟ್ರೆ ಸಿವಿಯರ್ ಫಾರ್ಮ್ ಆಗುತ್ತೆ. ಪ್ರೀ ಎಕ್ಲಾಂಶಿ ಅಂತ ಸಿವಿಯರ್ ಫಾರ್ಮ್ ಆಫ್ ಹೈಪರ್ಟೆನ್ಷನ್. ತಾಯಿ ಮತ್ತು ಮಗು ಇಬ್ಬರು ಜೀವಕ್ಕೂ ಅಪಾಯ ಮಾಡಂತ ಕಾಯಿಲೆಗಳು ಪ್ರೀ ಎಕ್ಲಾಂಶಿ. ಅಂದ್ರೆ ಹುಟ್ಟೋ ಮಗುಗೂ ತೊಂದರೆ ಆಗುತ್ತೆ ಸರ್? ತೊಂದರೆ ಆಗುತ್ತೆ. ಮಗು ಬೆಳವಣಿಗೆನೇ ಆಗಲ್ಲ. ಇಲ್ಲ, ಕೆಲವೊಂದ್ಸರಿ ತಾಯಿ ಗರ್ಭಕೋಶದೊಳಗೆ ಮಗು ಜೀವ ಹೋಗೋ ಚಾನ್ಸ್ ಇರುತ್ತೆ. ಅದು ನಾವು ಸ್ಟಿಲ್ ಬರ್ತ್ ಅಂತೀವಿ. ಸರಿ, ಒಟ್ಟಿನಲ್ಲಿ ಹೈಪರ್ ಟೆನ್ಷನ್ ಮುಕ್ತವಾಗಿ ನಾವು ಬದುಕಬೇಕು, ಆರೋಗ್ಯವಾಗಿ ನಮ್ಮ ಜೀವನವನ್ನು ಸಾಗಿಸ್ಬೇಕಂದ್ರೆ BP ಟ್ರೀಟ್ಮೆಂಟಲ್ಲಿ ಮೆಡಿಸಿನ್ ಕೋರ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಿವರೆಗೂ ತಗೋಬೇಕು ಅಂತ ತುಂಬ ಜನ ಏನು ಮಾಡ್ತಾರೆ, ಸ್ವಲ್ಪ ತಗೊಂಡು ಅವರಿಗೆ ಮೊದಲಿನ ಸಿಂಪ್ಟಮ್ಸ್ ಕಡಿಮೆ ಆದ ತಕ್ಷಣ ಅವರು ಸ್ವಯಂ ನಿರ್ಧಾರ ತಗೊಂಡು ಸ್ಟಾಪ್ ಮಾಡಿಬಿಡ್ತಾರೆ. ಇದು ರೆಗ್ಯುಲರ್ ಮಾನಿಟರಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್? ಈಗ ನಾವು BP ಬಂದರೆ BP ಗೋಲಿ ಶುರು ಮಾಡಿಬಿಡ್ತೀವಿ. ಶುರು ಮಾಡಿದ ಕೂಡಲೇ ನೀವು ಹೇಳ್ದಂಗೆ ಗುಣಲಕ್ಷಣ ಎಲ್ಲ ಕಡಿಮೆ ಆಗಿಬಿಡುತ್ತೆ, ಆರಾಮಾಗಿಬಿಡ್ತಾರೆ. ಸೊ ಅವಾಗ BP ಚೆಕ್ ಮಾಡ್ಕೊತಾರೆ. ಅವರು ಪಕ್ಕದ ಡಾಕ್ಟ್ರಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ತಾರೆ. ಚೆಕ್ ಮಾಡ್ಕೊಂಡಾಗ ಅವಾಗ 120-80 ಬಂತಂದ್ರೆ ನಂದು BP ನಾರ್ಮಲ್ ಆಗಿದೆ ಅಂತೇಳಿ ಗೋಲಿ ಬಿಟ್ಬಿಡ್ತಾರೆ. ಸೊ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತಂದ್ರೆ ಅವ್ರದ್ದು BP ನಾರ್ಮಲ್ ಆಗಿರಲ್ಲ. ಅದು ಇಟ್ ಈಸ್ ಕಾಲ್ಡ್ ವೆಲ್ ಕಂಟ್ರೋಲ್ಡ್ BP. ನಾರ್ಮಲ್ ಅಂದ್ರೆ ಗುಳಿಗೆ ತೋಲಾರ್ದೆ 120-80 ಕೆಳಗೆ ಬಂದ್ರೆ ನಾರ್ಮಲ್ BP. ಗುಳಿಗೆ ತೊಗೊಂಡು 120-80 ಕೆಳಗೆ ಬಂದ್ರೆ ಕಂಟ್ರೋಲ್ಡ್ BP. ಅದು ಯಾವುದೇ ಪೇಷಂಟ್, ರೋಗಿ ಅವ್ರದ್ದು BP ಕಂಟ್ರೋಲ್ ಆಗಿದೆ ಅಂದ್ರೆ ಅವ್ರು ಬಂದು ಡಾಕ್ಟ್ರಿಗೆ ಭೇಟಿ ಆಗ್ಬೇಕು. ಸರ್ BP ಕಂಟ್ರೋಲ್ ಆಗಿದೆ, ಗುಳಿಗೆ ಕಂಟಿನ್ಯೂ ಮಾಡಲ್ಲ, ಕಡಿಮೆ ಮಾಡ್ತೀರಾ ಅಂತೇಳಿ ಡಾಕ್ಟರ್ ಸಲಹೆ ತೊಗೊಂಡೆ ಗುಳಿಗೆ ಬಂದ್ ಮಾಡಬೇಕು. ಸಡನ್ನಾಗಿ ಗುಳಿಗೆ ಬಂದ್ ಮಾಡಿದ್ರೆ ಆವಾಗಲೇ ನಾನು ಹೇಳ್ದಂಗೆ ಐದಾರು ಸ್ಟ್ರೋಕ್ ಆಗುತ್ತಾ, ಇಲ್ಲ ಹಾರ್ಟ್ ಅಟ್ಯಾಕ್. ಸೊ ಹಂಗಾಗಿ ಇನ್ನೊಂದು ಭಯ ಏನಂದ್ರೆ ಸರ್, ಜನರಲ್ಲಿ ಈ ದೀರ್ಘಾವಧಿ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಬೇರೆ ಬೇರೆ ಆರ್ಗನ್ಗಳಿಗೆ ಎಫೆಕ್ಟ್ ಆಗುತ್ತೆ ಅಂತ ತುಂಬಾ ಕಲ್ಪನೆ, ತಪ್ಪು ಕಲ್ಪನೆನೋ ಏನೋ ಗೊತ್ತಿಲ್ಲ, ನೀವೇ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡಬೇಕು. ಹೌದು, ಇದು ತುಂಬಾ ಒಳ್ಳೆ ಕ್ವಶನ್. ಇದು ಏನಾಗ್ತಾ ಇದೆ ಅಂದ್ರೆ ಪೇಷಂಟ್ ಎಲ್ರಿಗೂ ಭಯ ಇರ್ತದೆ. ನಾ ಗುಳಿಗೆ ತೊಗೊಂತಾ ಇದ್ದೀನಿ, ನನಗೆ ಏನ್ರಿ ಆದ್ರೆ ಹಂಗ, ಕಿಡ್ನಿ ಪ್ರಾಬ್ಲಮ್ ಆದ್ರೆ ಹಂಗ, ಲಿವರ್ ಪ್ರಾಬ್ಲಮ್ ಆದ್ರೆ ಹಂಗ,
ಯಾವುದೇ ಒಂದು ಗುಳಿಗೆ ಮಾರ್ಕೆಟಿಗೆ ಬಂತ ಅದೆಲ್ಲ ಸ್ಟಡಿಯಾಗಿ ಬಂದಿರ್ತದೆ. ಗುಳಿಗೆನ ಯಾವಾಗಲೂ ತೊಗೋಬೇಕಾದ್ರೆ ಡಾಕ್ಟ್ರ್ ಸಲಹೆ ಪಡೆದೇ ಗುಳಿಗೆ ಖರೀದಿ ಮಾಡಿಸ್ಬೇಕು. ಈಗ ಡಾಕ್ಟ್ರ್ 3 ತಿಂಗಳು ಕೊಟ್ಟಿದ್ದ 3 ತಿಂಗಳು ತೊಗೋಬೇಕು. ಮತ್ತೆ ಹೋಗಿ ಭೇಟಿಯಾಗಿ ಅವರು ಡಾಕ್ಟ್ರಿಗೆ ಭೇಟಿ ಆಗೋದ್ರಿಂದ ಡಾಕ್ಟ್ರ್ ಅಸೆಸ್ ಮಾಡ್ತಾರೆ, ನಿಮಗೆ ಏನಾದರೂ ತೊಂದರೆ ಆಗಿದೆನಾ. ಕೆಲವೊಬ್ರು ಈಗ ನಮ್ದು ಬಿಸಿಲು ಸಿಕ್ಕಾಪಟ್ಟೆ ಇರ್ತದೆ, ಈ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ನಮ್ದು ಬಿ ಪಿ ಗುಳಿಗಿಂದ ಸೈಡ್ ಎಫೆಕ್ಟ್ ಬರ್ತವೆ. ಕಿಡ್ನಿ ಮೇಲೆ ಬಾವು ಬರ್ಬೋದು ಅಥವಾ ಸೋಡಿಯಂ ಕಮ್ಮಿ ಆಗ್ಬೋದು, ಅದರದ್ದೇ ಆದ ಗುಣಲಕ್ಷಣ ಇರ್ತವೆ. ಅದು ಬಂದು ನೀವು ಡಾಕ್ಟ್ರಿಗೆ ಹೇಳಿದ್ರೆ ಡಾಕ್ಟ್ರ್ ಟೆಸ್ಟ್ ಮಾಡಿಸ್ತಾರೆ, ನೋಡಿ ಅದ್ರ ತಕ್ಕಂಗೆ ಮೆಡಿಸಿನ್ಗಳು ಚೇಂಜ್ ಮಾಡ್ತಾರೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಡಾಕ್ಟ್ರ್ ಗಮನಕ್ಕೆ ತಗೊಳ್ಳೋದು ಭಾಳ ಇಂಪಾರ್ಟೆಂಟ್. ಅವ್ರ ಗಮನಕ್ಕೆ ಬಂತು ಅಂದ್ರೆ ಅವ್ರು ಏನು ಮಾಡ್ತಾರೆ, ಡೋಸ್ ಅಡ್ಜಸ್ಟ್ ಮಾಡ್ತಾರೆ, ಎಲ್ಲ ಗುಳಿಗೆನ ಬದಲಾಯಿಸ್ತಾರೆ. ಇದು ಪ್ರತಿ 3 ತಿಂಗಳು ಅಥವಾ 6 ತಿಂಗಳಿಗೊಮ್ಮೆ ಡಾಕ್ಟ್ರಿಗೆ ಭೇಟಿ ಆದ್ರೆ ಇವೆಲ್ಲ ಏನು ಭಯ ಇರ್ತದಲ್ಲ, ಇದು ಭಯ ಹೋಗಿಬಿಡುತ್ತೆ. ಸೊ ವರ್ಷಾನುಗಟ್ಟಲೆ ಗುಳಿಗೆ ತೊಗೊಂಡ್ರು ಏನಾಗಲ್ಲ ಅವರಿಗೆ. ಬಟ್ ಅದು ಒಂದು ಮಾತಿದೆ, ದೇರ್ ಈಸ್ ನಥಿಂಗ್ ಕಾಲ್ಡ್ ಪಾಯ್ಸನ್, ಇಟ್ ಆಲ್ ಡಿಪೆಂಡ್ಸ್ ಆನ್ ಡೋಸ್. ಸೊ ಪೇಷಂಟ್ ಒಂದೇ ಡೋಸ್ ತೊಗೊತಾ ಇದ್ರಂದ್ರೆ ಅದರಿಂದ ಸೈಡ್ ಎಫೆಕ್ಟ್ ಆಗೋ ಚಾನ್ಸ್ ಇರ್ತದೆ. ಅವ್ರು ಏನು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ರು, ಜೀವನ ಶೈಲಿ ಬದಲಾಯಿಸ್ಕೊಂಡ್ರು ಅಂದ್ರೆ ಅದರಿಂದ ಬಿ ಪಿ ಕಮ್ಮಿ ಆಗಿಬಿಡ್ತದೆ. ಅವಾಗ ಗೋಲಿ ಬಂದ್ ಮಾಡ್ಬೋದು ನಾವು. ಬಟ್ ಅವ್ರು ಏನು ಅನ್ಕೊಂತಾರೆ, ಇಲ್ಲ ನಾನು ಗೋಲಿ ತೊಗೋಬೇಕು ಅಂದಾಗ ಅವಾಗೇ ಸೈಡ್ ಎಫೆಕ್ಟ್ ಬರೋದು. ನಿಯಮಿತವಾಗಿ ಡಾಕ್ಟ್ರ್ ವಿಸಿಟ್ ಮಾಡ್ತಾ ಇದ್ರೆ ಡೋಸ್ ಕಡಿಮೆ ಆಗುತ್ತೆ, ಅವಾಗ ಸೈಡ್ ಎಫೆಕ್ಟ್ ಬರಲ್ಲ. ಇವಾಗ ಈಗಿನ ಕಾಲದಲ್ಲಿ ಎಲ್ಲರೂ ಕೂಡ ಸ್ವಯಂ ವೈದ್ಯರಾಗ್ತಾರೆ ಸರ್. ಈ ಡಿಜಿಟಲ್ ಯುಗದಲ್ಲಿ ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವರೇ ಓನ್ ಸರ್ಚ್ ಮಾಡಿಕೊಂಡು ಅವರವರೇ ಓನಾಗಿ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ಳುವಂಥ ಸಂಸ್ಕೃತಿ ನಡೀತಾ ಇದೆ. ಯಾಕಪ್ಪ ಹಾಸ್ಪಿಟ್ಲಿಗೆ ಹೋಗಿ ಸುಮ್ಮನೆ ದುಡ್ಡು ಖರ್ಚು ಮಾಡೋದು, ಅವ್ರು ಇದ್ದದ್ದು ಇರಲಾರ್ದಲ್ಲ ಹೇಳ್ತಾರೆ, ಇಲ್ಲೇ ಸರ್ಚ್ ಮಾಡ್ಕೊಂಡು ತಿಳ್ಕೊಂಬಿಡೋಣ ಅಂತಾರೆ. ಹೌದು, ಈ ಸೆಲ್ಫ್ ಮೆಡಿಕೇಶನ್ ಅನ್ನೋದು ಬಿ ಪಿ ಸಂದರ್ಭದಲ್ಲಿ ಎಷ್ಟು ನಾವು ಮಾರ್ಕ್ ಆಗ್ಬೋದು ಸರ್? ಹೌದು, ಈಗಂತರೂ ಎ ಯುಗದಲ್ಲಿದ್ದೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ. ಇಲ್ಲಿ ಹೇಗಂದ್ರೆ ಈ ಸ್ವಯಂ ವೈದ್ಯ ಅನ್ನೋದು ಭಾಳ ಡೇಂಜರಸ್ ಇದು ಏನು ಒಂದು ಬೆಳವಣಿಗೆ ಅಂತ ಹೇಳ್ಬೋದು ನಾವು. ಯಾಕಂದ್ರೆ ಯಾವುದೇ ಒಂದು ವೈದ್ಯ ಮಾತ್ರೆ ಅಥವಾ ಔಷಧಿ ಬರಿತಾ ಇದಾರಂದ್ರೆ ಆ ಔಷಧಿ ಬಗ್ಗೆ ಅವರಿಗೆ ಅದು ಯಾವುದು ಸೈಡ್ ಎಫೆಕ್ಟ್ ಬರ್ತದೆ, ಯಾವ ಡೋಸ್ ಕೊಡಬೇಕು, ಎಷ್ಟು ಡೋಸ್ ಕೊಡ್ಬೇಕು ಅನ್ನೋದು ಗೊತ್ತಿರುತ್ತೆ. ಇದು ಪೇಷಂಟ್ಗಳಿಗೆ ಗೊತ್ತಿರಲ್ಲ. ಇಲ್ಲಿ ನಮ್ಮಲ್ಲಿ ಪ್ರಾಬ್ಲಮ್ ಏನಾಗುತ್ತಂದ್ರೆ, ಈಗ ನನಗೆ ಈ ಬಿ ಪಿ ಗೋಲಿ ಕೊಡಂದ್ರೆ ಕೊಟ್ಬಿಡ್ತಾರೆ, ಅಂದ್ರೆ ಅಷ್ಟು ಈಸಿಯಾಗಿ ಸಿಗ್ತದೆ ನಮಗೆ. ಸೊ ಇದನ್ನು ನಾವು ಏನಾದರೂ ತಡೆಗಟ್ಟಿದ್ವಿ ಅಂದ್ರೆ ಅವಾಗಷ್ಟೇ ಅವರು ಪೇಷಂಟ್ ಇಲ್ಲಿ ಸ್ವಯಂ ವೈದ್ಯರು ಆಗೋದಕ್ಕಿಂತ ಮುಂಚೆ ಡಾಕ್ಟರ್ ಹತ್ರ ಹೋದ್ರೆ ಅವ್ರಿಗೆ ಕರೆಕ್ಟ್ ಡೋಸ್ ಗೊತ್ತಿರ್ತಾರೆ. ಒಂದು ಯಾಕಂದ್ರೆ ಬಿ ಪಿದು ಟ್ಯಾಬ್ಲೆಟ್ಸ್ ಎಲ್ಲ ಫಿಕ್ಸ್ ಡೋಸಲ್ಲಿ ಬಂದಿರ್ತದೆ. ಸೊ ಆಯಾ ಡೋಸ್ ಎಷ್ಟು ಬೇಕು, ಎಷ್ಟು ಈಗ ಬಿ ಪಿ 160 ಇದ್ರೆ ಎಷ್ಟು ಡೋಸ್ ತೊಗೋಬೇಕು, 180 ಇದ್ರೆ ಎಷ್ಟು ಡೋಸ್ ತೊಗೋಬೇಕು ಅನ್ನೋದು ಕೇವಲ ವೈದ್ಯರಿಗೆ ಮಾತ್ರ ಗೊತ್ತಿರ್ತದೆ. ಸೊ ಹಂಗಾಗಿ ಸ್ವಯಂ ವೈದ್ಯರು ಆಗದೆ ಪ್ರೈವೇಟ್ ಡಾಕ್ಟ್ರಿಗೆ ಹೋಗಿ ತೋರಿಸೋದು ಆಗಲ್ಲ ಅಂದ್ರೆ ನೀವು ಗೌರ್ಮೆಂಟ್ ಡಾಕ್ಟ್ರಲ್ಲಿ ಹೋಗಿ ತೋರಿಸ್ಬೋದು, ಅವ್ರು ಗೋಲಿ ಬರ್ತಾರೆ, ಆ ಗೋಲಿ ನೀವು ಎಲ್ಲಾದರೂ ತೊಗೋಬೋದು. ನೀವು ವೈದ್ಯರನ್ನ ಭೇಟಿಯಾಗಿ ಗುಳಿಗೆ ತೊಗೊಂಡ್ರೆ ನಿಮಗೂ ಒಳ್ಳೆಯದು, ಹೃದಯದ ಆರೋಗ್ಯಕ್ಕೂ ಒಳ್ಳೆಯದು, ನಿಮ್ಮ ಕುಟುಂಬಕ್ಕೂ ಒಳ್ಳೆಯದು. ಯಾಕಂದ್ರೆ ಇವತ್ತು ಹೇಗಾಗಿದೆ ಅಂದ್ರೆ ಹೈಪರ್ ಟೆನ್ಷನಿಂದ ಇಷ್ಟು ಜನ ತಮ್ಮ ಪ್ರಾಣ ಕಳ್ಕೊಳ್ತಿದ್ದಾರೆ ಅಂದ್ರೆ, ಒಂದು ಮನೆಯಲ್ಲಿ ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿ ಪ್ರಾಣ ಹೋಯ್ತಂದ್ರೆ ಎಂಟೈರ್ ಫ್ಯಾಮಿಲಿ ಎಕನಾಮಿಕ್ ಹಾಳಾಗುತ್ತೆ. ಸೊ ಎಲ್ರಿಗೂ ತ್ರಾಸಾಗುತ್ತೆ. ಸೊ ಹಂಗಾಗಿ ಸ್ವಯಂ ವೈದ್ಯರಾಗದೆ ನಿಮ್ಮ ಡಾಕ್ಟ್ರನ್ನ ಭೇಟಿಯಾಗ್ರಿ, ಅವ್ರು ಹೇಳ್ದಂಗೆ ಗುಳಿಗೆ ತೋರಿ, ಅವ್ರು ಹೇಳ್ದಂಗೆ ಫಾಲೋ ಮಾಡಿದ್ರೆ ನೀವು ಆರೋಗ್ಯವಾಗಿರ್ತೀರಿ, ನಿಮ್ಮ ಫ್ಯಾಮ್ಲಿನೂ ಆರೋಗ್ಯವಾಗಿರುತ್ತೆ. ಫ್ಯಾಮ್ಲಿ ಆರೋಗ್ಯ ಇತ್ತಂದ್ರೆ ದೇಶನೂ ಸುರಕ್ಷಿತವಾಗಿರುತ್ತೆ. ನಮ್ಮ ಕೇಳುಗರಿಗೆ, ಬೇರೆ ಬೇರೆ ವರ್ಗದ ಕೇಳುಗರಿಗೆ, ಅಂದರೆ ಚಿಕ್ಕವರಾಗಿರ್ಬೋದು, ಯುವಕರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ವೃದ್ಧರಾಗಿರ್ಬೋದು, ಅವ್ರಿಗೆ ಏನು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಸೊ ಇಲ್ಲಿ ಮೇನ್ ಅಂದ್ರೆ ಬಿ ಆ್ಯಕ್ಟಿವ್. ನೀವು ದಿನಾಲು 30-45 ನಿಮಿಷ ಆ್ಯಕ್ಟಿವ್ ಆಗಿರ್ಬೇಕು ಒಂದನೇದ್ದು. ಆಮೇಲೆ 6-8 ಗಂಟೆ ಮಲ್ಕೊಳ್ಬೇಕು. ನಿದ್ದೆ, ಸಂಪೂರ್ಣ ನಿದ್ದೆ ಭಾಳ ಇಂಪಾರ್ಟೆಂಟು. ಅದು ಟೈಮಿಂಗು ಇಂಪಾರ್ಟೆಂಟ್ ಇದೆ ರೀ. ನೀವು 10-6 ಗಂಟೆ ಆ ಟೈಮಲ್ಲೇ ಮಲಗಬೇಕು. ಯಾಕಂದ್ರೆ 6-8 ಅಂದ್ರೆ ಬೆಳಗ್ಗೆ 6ಕ್ಕೆ ಮಲ್ಕೊಂಡು ಮಧ್ಯಾಹ್ನ 2ಕ್ಕೆ ಎದ್ದೇಳೋರಿದ್ದಾರೆ. ಸೊ ಅದು ಟೈಮಿಂಗು. ಎರಡನೇದ್ದು ಆಹಾರ ಪದ್ಧತಿ. ನಮ್ಮ ಭಾರತೀಯ ಆಹಾರ ಪದ್ಧತಿಯನ್ನು ಫಾಲೋ ಮಾಡಬೇಕು. ಆಮೇಲೆ ನಮ್ಮದು ತೂಕದ ಬಗ್ಗೆ ಗಮನ ಕೊಡಬೇಕು. ಆಮೇಲೆ ಈ ಸ್ಮೋಕಿಂಗ್, ಆಮೇಲೆ ಆಲ್ಕೋಹಾಲ್ ಇಂಥವನ್ನ ಬಿಡ್ಬೇಕು ನಾವು. ಯಾಕಂದ್ರೆ ಯುವಕರಿಂದನೂ ಬಿ ಪಿ ಜಾಸ್ತಿ ಆಗುತ್ತೆ. ಸೊ ಇದನ್ನೇ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತೀವಿ ನಾವು. ಇದಿಷ್ಟು ಮಾಡಿದ್ರೆ ಬಿ ಪಿ ನಮ್ಮ ಹತ್ರ ಬರೋದೇ ಇಲ್ಲ. ಬಂದವರಿಗೂ ಅಪ್ಲೈ ಆಗುತ್ತೆ, ಬರಲಾರ್ದವ್ರಿಗೂ ಅಪ್ಲೈ ಆಗುತ್ತೆ ಇದು. ಡಾಕ್ಟರ್, ಇದುವರೆಗೂ ಹೈಪರ್ ಟೆನ್ಷನ್ ಕುರಿತಾಗಿ ಎಲ್ಲ ವಿಷಯಗಳ ಕುರಿತಾಗಿ ಸಮಗ್ರವಾದ ಮಾಹಿತಿಯನ್ನು ಮಾಡಿಕೊಟ್ರಿ. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ಧನ್ಯವಾದಗಳು. ಆರೋಗ್ಯ ಸಂಚಿಕೆಯಲ್ಲಿ ಇದುವರೆಗೆ ಅಧಿಕ ರಕ್ತದೊತ್ತಡ ಈ ಕುರಿತು ಕಲಬುರ್ಗಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಶಂಕರಗೌಡ ಬಿ ಹೊಸಗೌಡರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸಂಗಮೇಶ್. ಸಂಕಲನ ನಿರ್ಮಲಾ ಎಸ್ ನಾಯಕ್. ಇದು ಆಕಾಶವಾಣಿ ಕಲಬುರ್ಗಿ ಕೇಂದ್ರದ ಕೊಡುಗೆ.